ಹಾಯ್ ಎಲ್ರಿಗೂ. ನಾನಿವತ್ತು ನಂದು SSC GD ರಿಜೆಕ್ಷನ್ ಸ್ಲಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಎಕ್ಸಾಮಿಗೆ ಪ್ರಿಪೇರ್ ಆಗೋದು ಒಂದೇ ಅಲ್ಲ, ನಾವು ಹೇಗೆ ಫಿಸಿಕಲ್ನ ಇಗ್ನೋರ್ ಮಾಡಿ ಫಿಸಿಕಲಲ್ಲಿ, ಯಾಕೆಂದರೆ ಎಕ್ಸಾಮ್ ಕ್ಲಿಯರ್ ಆಗಿರುತ್ತೆ, ಅವಾಗ ಫಿಸಿಕಲ್ನ ನಾವು ಈಸಿಯಾಗಿ ತೊಗೋತೀವಿ. ನೀವು ಆ ಥರ ಮಾಡಬೇಡಿ. ನಾನು ಎಲ್ಲ ಸ್ಟೆಪ್ಸಲ್ಲಿ ಕ್ಲಿಯರ್ ಆಗಿದ್ರೂ ಕೂಡ 1600 ಮೀಟರ್ನ ನಾವು 8.5 ನಿಮಿಷದಲ್ಲಿ ಓಡಬೇಕು. ಅದು ಪ್ರಾಕ್ಟೀಸ್ ಇಲ್ಲದೆ ಸಾಧ್ಯನೇ ಇಲ್ಲ. ನೀವು ಕೀ ಆನ್ಸರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಾರ್ಕ್ಸ್ ಬರಬಹುದು ಅಂತ. ನೀವು ಅದ್ರ ಬೇಸಿಸ್ ಮೇಲೆ ಏನು ಮಾಡಬೇಕಂತಂದರೆ ಫಿಸಿಕಲ್ ಸ್ಟಾರ್ಟ್ ಮಾಡಿ. ನಿಮಗೆ ಫಿಸಿಕಲ್ದು ಅಡ್ಮಿಟ್ ಕಾರ್ಡ್ ಬರೋಕ್ಕಿಂತ ಮುಂಚೆನೂ ನಿಮಗೆ ರಿಸಲ್ಟ್ ಬಿಟ್ಟಾದಮೇಲೆ ಅವರು 1 ತಿಂಗಳು ಮುಂಚೆಯಾಗೇ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಅವಾಗ ನಿಮ್ಗೆ ತುಂಬಾ ಟೈಮ್ ಇರುತ್ತೆ. ಸೊ ಫಸ್ಟ್ ನೀವು 1600 ಮೀಟರ್ನ 8.5 ನಿಮಿಷದಲ್ಲಿ ಓಡಬೇಕಂತಂದರೆ ಪ್ರಾಕ್ಟೀಸ್ ತುಂಬಾ ಬೇಕಾಗುತ್ತೆ. ಸೊ ದಟ್ ನಾನೇನು ಹೇಳ್ತಿದ್ದೀನಿ ಅಂದರೆ, ನೀವು ನಾನು ಮಾಡಿದ ಮಿಸ್ಟೇಕ್ನ ಮಾಡಬೇಡಿ, ಫಿಸಿಕಲ್ನ ಅರ್ಲಿಯಾಗೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹುಡುಗಿಯರಿಗಾಯಿತು. ಇನ್ನು ಹುಡುಗರಿಗೆ ಬಂದರೆ 5 ಕಿಲೋಮೀಟರ್ ಓಡೋದಿರುತ್ತೆ, 24 ನಿಮಿಷ ಟೈಮ್ ಇರುತ್ತೆ. ನನ್ನ ಪ್ರಿಪ್ರೇಷನ್ ಹೇಗಿತ್ತು, ನನ್ನ ಬುಕ್ ಲಿಸ್ಟ್ ಆಗಿರ್ಬೋದು, ಮತ್ತು ನನಗಲ್ಲಾಗಿದ್ದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಮತ್ತು ನಾನು CGL ಹೇಗೆ ಫಸ್ಟ್ ಅಟೆಂಪ್ಟಲ್ಲೇ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಕೊಂಡೆ, ಆ ಬುಕ್ ಲಿಸ್ಟ್ ಆಗಿರ್ಬೋದು, ಮತ್ತು ಯಾವ್ಯಾವ ಟೀಚರ್ಸು, ಫ್ರೀ ಕಂಟೆಂಟ್ ತುಂಬಾ ಇದೆ ಯೂಟ್ಯೂಬಲ್ಲಿ, ನೀವು ಅದನ್ನೇ ಯುಟಿಲೈಸ್ ಮಾಡ್ಕೋಬೋದು. ಮತ್ತು ಯಾವ ಆ್ಯಪ್ಸ್ ಯೂಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.